ಪರ ವಿರೋಧ ಎರಡು ಕೆಲಸ ಮಾಡಿದೆ. ಅವರು ನನ್ನ ಪರ ಮಾಡಿದ್ದಾರೆ, ನನಗೆ ನಾನು ಅವ್ರ ಪರ ಮಾಡಿದ್ದೇನೆ. ಅವರು ನಮ್ಮ ವಿರೋಧ ಬೇರೆ ಬೇರೆ ಪಕ್ಷದಲ್ಲಿ. ಆದರೆ ಆ ಸ್ನೇಹಚಾರಕ್ಕೇನು ಕೊರತೆ ಬರೋದೇ ಇಲ್ಲ. ಅವರದು ಕುಂದಾಪುರದಲ್ಲಿ ಪುರಸಭೆ ಚುನಾವಣೆಯಲ್ಲಿ ಎಡ್ವಿನ್ ಕ್ರಾಸ್ ರೋಟಿಗೆ ಒಂದು ಸ್ಪರ್ಧೆಯನ್ನು ಮಾಡಿದಂಥದ್ದು. ನಾನು ಅವತ್ತು ಅವ್ರ ಮನೆಯಲ್ಲಿ ಹೇಳಿದೆ, ನನಗೆ ಒಂದು ಟೆಂಪೋ ಟ್ರಾವೆಲರ್ ಇತ್ತು, ಯಾವುದು ಸೀಟರ್. ನಂದು ಹೊಸ ಸೀಟರ್ ಬಂದದ್ದು ಅವ್ರ ಚುನಾವಣೆಗೆ ತೆಗೆದುಬಿಟ್ಟೆ. ಫಸ್ಟ್ ಡೇ ಅದೇ ಆಕ್ಸಿಡೆಂಟ್ ಆಗಿದೆ. ಅದು ಚುನಾವಣೆಯಲ್ಲಿ ಅವ್ರು ಗೆದ್ದು, ಅದು ಮುಖ್ಯ. ನಂದು ವ್ಯಾನ್ ಹಾಳಾಯ್ತಲ್ಲ, ಅವ್ರ ಚುನಾವಣೆಯಲ್ಲಿ ಗೆದ್ದು ಪುರಸಭೆಯೂ ಬಂತು. ಎಡ್ವಿನ್ ಕ್ರಾಸ್ ಅಧ್ಯಕ್ಷರಾದರಲ್ಲಿ ಆ ದಿನದಿಂದ ಅವರು ಅದರ ಮುಂಚೆ ವಿಧಾನಸಭೆಗೆ ನಿಂತಿದ್ರು. ವಿಧಾನಸಭೆ ಚುನಾವಣೆಯಲ್ಲಿ ನಾನು ಆನಂದ್ ಕುಂದೆಗಡೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಚೇತನ ಹೈಸ್ಕೂಲ್ನಲ್ಲಿ ನಾನು ಸೋತಿದ್ದೆ. ಅವರು ಭಾಷಣ, ಜಯಪ್ರಕಾಶ್ ಅವರು ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ನಾಯಕತ್ವದ ಗುಣ ಇದೆ. ಅದರಿಂದ ಮಾಣಿಗೋಪಾಲ್ನಿಗೂ ನಾಯಕತ್ವದ ಗುಣ ಇತ್ತು ಅಂದು. ಅದಕ್ಕೆ ನಿರಂತರವಾಗಿ ಅವರಿಗೆ ಚುನಾವಣೆಗೆ ನಿಲ್ಲಿಸಲಿಕ್ಕೆ ಪಕ್ಷದ ಯಾವುದೇ ಪಕ್ಷಕ್ಕೆ ಹೋಗಲಿ ಪಕ್ಷದ ಮುಖಂಡರು ಅವರಿಗೆ ಸೀಟನ್ನು ಕೊಡ್ತಾ ಇದ್ರು. ಕಾರಣ ಇಷ್ಟೇ, ಜನರ ಮಧ್ಯೆ ಇದ್ದರು, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರು. ಅವೆಲ್ಲ ಇನ್ನು ಅನೇಕ ಮಂದಿ ಮಾತಾಡಿದ್ರು. ಸಮಾಜವಾದದ ಬಗ್ಗೆ ಹೇಳುವುದಾದರೆ ನಾವೆಲ್ಲ ಕೆಲಸ ಮಾಡಿದ್ದು, ನನಗೆ ಹಲವಾರು ಅವಕಾಶ ಸಿಕ್ಕಿತ್ತು. ಜಾನ್ ಫರ್ನಾಂಡಿಸ್ ಅವ್ರ ಜೊತೆ, ಮಧು ದಂಡವತಿ ಅವ್ರ ಜೊತೆ ಕೆಲಸವನ್ನು ಮಾಡಲಿಕ್ಕೆ. ಜಾರ್ಜ್ ಫರ್ನಾಂಡಿಸ್ ಕೊಂಕಣ ನೀರಿನ ಅದರೊಟ್ಟಿಗೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದರು. ನಾವೆಲ್ಲ ಒಟ್ಟಿಗೆ ಬೇರೆ ಬೇರೆ ಕಡೆಯಲ್ಲಿ ಅವರ ಸಭೆಗಳನ್ನು ಮಾಡಿ ಅವ್ರದ್ದು ಮಾತ್ರ ಭಾಷಣ, ಅವ್ರದ್ದೊಂದು ಅಭ್ಯಾಸ ಇತ್ತು. ನಮ್ಮದು ಮಾಣಿಗೋಪಾಲ್ ಜೊತೆಗೆ ನಾವು 10 ಜನ ಇದ್ರು ಭಾಷಣ ಮಾಡುವಂಥ ಅಭ್ಯಾಸ ಇತ್ತು. ಆ ಸಮಾಜವಾದಿಗಳ ಅಭಿಪ್ರಾಯ, ಯಾಕಂದರೆ ಸಮಾಜವಾದಿಗಳು ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಹೊರಟವರು. ನನಗೆ ಜೆ.ಎಚ್. ಪಟೇಲ್ ಸಮಾಜವಾದಿಗಳು ನನ್ನ ಮುಖ್ಯಮಂತ್ರಿಗಳಾಗಿದ್ದರು. ಅವರು ನಮ್ಮ ಹತ್ರ ಕೂತ್ಕೊಂಡು ಹೇಳ್ತಾ ಇದ್ರು, ನಾವೆಲ್ಲ ಸಭೆ ಮಾಡ್ತಾ ಇತ್ತು, ಜಗಳ, ಇಡೀ ಸಭೆಯಲ್ಲಿ ಜಗಳ ಆಗ್ತಾ ಇತ್ತು. ಕೊನೆಯಲ್ಲಿ ಎಲ್ಲ ಮುಕ್ತಾಗಿ ರಾಜಿಯಾಗಿ ಒಂದು ಟವೆಲನ್ನು ಹಾಕಿ ಯಾರ್ಯಾರ ಕಿಸೆಯಲ್ಲಿ ಎಷ್ಟೊತ್ತಿದೆ ಅಂತ ಹಾಕಿ ಉಳಿದದೆಲ್ಲ ನಂತರದ ಕೆಲಸ ಅಂತ ಹೇಳ್ತಾ ಇದ್ರು. ಅಂದರೆ ಸಮಾಜವಾದಿಗಳಿಗೆ ಸಮಾಜವನ್ನು ಕಾಣಬೇಕೆನ್ನುವಂಥ ಅಭಿಪ್ರಾಯ. ಕರ್ಪೂರಿ ಠಾಕೂರ್ ಇಲ್ಲಿ ಪ್ರಾಯಶಃ ನೀವು ಕೆಲಸ ಮಾಡಿದ್ದೀರಿ ಅವರೊಟ್ಟಿಗೆ, ಆದರೆ ನಮ್ಮ ಸಮಾಜವನ್ನು ಮಾಡ್ತಿದ್ದಾರೆ. ಓಕ್ವಾಡಿ ಶ್ರೀನಿವಾಸ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿ ಅವರು ವಿಧಾನಸಭಾ ಸದಸ್ಯರಾಗಿದ್ದರು, ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು, ವಿಧಾನ ಪರಿಷತ್ತಿನ ಮುಖಂಡರಾಗಿದ್ದರು, ನಾಯಕರಾಗಿದ್ದರು. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಹೆಚ್ಚಾಗಿ ಹ್ಯೂಮನ್ ಮೆಮರಿ ಇಸ್ ವೆರಿ ಶಾರ್ಟ್ ಅಂತ, ಮರು ಜಾಸ್ತಿ ನಮಗೆ. ಹಿಂದೆ ಯಾರು ವಿಧಾನಸಭೆಯಲ್ಲಿ ಎಲ್ಲರನ್ನ ಪ್ರತಿನಿಧಿಸಿ ಮಾತಾಡ್ತಾ ಇದ್ರು, ವಿಷಯಗಳ ಬಗ್ಗೆ ಮಂಡನೆಯನ್ನು ಮಾಡ್ತಾ ಇದ್ರು, ಅವರನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಆದರೆ ಖುಷಿ ಏನಂದ್ರೆ, ನಾನು ಕೆಲವು ಕಡೆ ಹೇಳ್ತೇನೆ, ನಮ್ಮ ನಂತರ ನಮ್ಮನ್ನು ಹೊಗಳೋದಕ್ಕಿಂತ ಇದ್ದಾಗ ಏನಾದ್ರು ಮಾಡಿದ ಕೆಲಸ ಬಗ್ಗೆ ಹೇಳಿ ಅದನ್ನೇ ಇವತ್ತು ಮಾಣಿಗೋಪಾಲ್ರ ಬಗ್ಗೆ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಸಂತೋಷ. ಅವರ ಸ್ನೇಹಿತರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸಲಿಕ್ಕಿದ್ದೇನೆ. ಯಾಕಂದ್ರೆ ಅವರು ಮಾಡಿದ ಕೆಲಸವನ್ನ ಅವರು ಇರುವಾಗಲೇ ಅವರ ಸ್ನೇಹಿತರ ಒಂದು ಕೂಟ ಎಲ್ಲರನ್ನೂ ಅವರ ಅಭಿಮಾನಿಗಳನ್ನು ಕರೆದು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಲ್ಲ, ಇನ್ನೂ ಹೆಚ್ಚು ಮಾಹಿತಿ ಇತ್ತು. ಪ್ರಾಯಶಃ ಇನ್ನೂ ಹೆಚ್ಚು ವಿಷಯವನ್ನು ನಿಮ್ಮ ಬಗ್ಗೆ ಬರಲಿಕ್ಕಿತ್ತು. ಮೋಹನ್ ಅವರು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ನನ್ನ ಹತ್ರ. ನೀವು ನಿರಂತರವಾಗಿ ಒಂದು ಕಾಂಗ್ರೆಸ್ನಲ್ಲಿದ್ದರೆ ಜನತಾದಳಕ್ಕೆ ಬಂದಿದೆ. ಜನತಾದಳದಲ್ಲಿ ನಾವೆಲ್ಲ UDR ಮೇಯರ್ ಕಚೇರಿಯಲ್ಲಿ ಕೂತ್ಕೊಳ್ತಾ ಇದ್ವಿ. ಅದು 3ನೇ ಮಾಡಿಯಲ್ಲಿ ಬಿಲ್ಡಿಂಗ್ನ ಮಾಡಿಗೆ ಮೇಲೆ ಇಲ್ಲಿ ಇವರನ್ನು ನೋಡ್ಕೊಂಡು ಹೋಗೋದು ನಾವು ಪಾದಕಾಲಯ, ಅಲ್ಲಿ ಒಂದು ಬೈಠಕ್ಕೆ ಇರೋದು, ಇಲ್ಲದಿದ್ರೆ ಅಜಂತಾ ಪ್ರೆಸ್ನಲ್ಲಿ. ಇವೆಲ್ಲ ನಮ್ಮ ಹಿಂದಿನ ದಿನಗಳ ಒಂದು ಕೂಡುವಂಥ ಸ್ಥಳಗಳಾಗಿತ್ತು. ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇರಲಿಲ್ಲ, ಸಣ್ಣ ಸಣ್ಣ ಜಾಗದಲ್ಲಿ ಕೂತು ಮಾತಾಡ್ತಾ ಇರ್ತಾರೆ. ನಮ್ಮ ಪರಿಸ್ಥಿತಿಯು ಹಾಗೆ ಇತ್ತು, ಅದೇನು ಅದಕ್ಕಿಂತ ದೊಡ್ಡದಿರಲಿಲ್ಲ. ಇವತ್ತು ಮಾಣಿಗೋಪಾಲ್ ಸ್ಕೂಟರ್ನಲ್ಲಿ ಬರ್ತಾ ಇದ್ರು ಅವರು. ನಾವು ಅನೇಕ ಸಂದರ್ಭದಲ್ಲಿ ಮಾಣಿಗೋಪಾಲ್ ಫೋನ್ ಮಾಡಿ ನನಗೆ ಹೇಳ್ತಿದ್ದೆ, ಇಲ್ಲ ಬಂದ್ರೆ ನನಗೆ ನಿಮ್ಗೆ ಜನಾಭಿಪ್ರಾಯ ಒಳ್ಳೆಯಿತ್ತು, ಚುನಾವಣೆ ನಿಲ್ಲಿ ಅಂತ ಹೇಳುದು.
ಕಡೆಗೆ ನಾನು ಅವ್ರ ಮನೆಗೆ ಹೋಗೋದು, ನಿರಂತರವಾಗಿ ಅವರ ಮನೆಯಲ್ಲಿ ಕೂತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ರಾಜಕೀಯ ಜೀವನದ ಹೆಚ್ಚು ಸಮಯವನ್ನು ಕುಂದಾಪುರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದದ್ದು ಮಾಣಿಗೋಪಾಲ್ ಮನೆಯಲ್ಲಿ. ನಾವು ಅವರ ಶ್ರೀಮತಿಯವರು ನಾವು ಹೋದಾಗೆಲ್ಲ ಚಾ ಮಾಡಿ ಕೊಡೋದು, ಕಡೆಗೆ ನಮ್ಮಲ್ಲೇ ಚರ್ಚೆ ಆಯಿತು. ಇದು ಎಷ್ಟು ದಿವಸ ಈ ರೀತಿ ಉಪದ್ರ ಕೊಡೋದು, ಅವರಿಗಲ್ಲ ಅವ್ರ ಹೆಂಡತಿಗೆ ಉಪದ್ರ ಕೊಡೋದು ಅನ್ನೋವಂಥದ್ದು ಚರ್ಚೆ ಆಗಿ, ಕಡೆಗೆ ರಮೇಶ್ ಶೆಟ್ಟರ್ ಮನೆ ಮಾಳಿಗೆ ಮೇಲೆ ಒಂದು ರೂಮನ್ನು ತಗೊಂಡು ನಾವು ಅಲ್ಲಿಗೆಲ್ಲ ಹೋಗಿ ಕೂತ್ಕೊಂಡು ಚರ್ಚೆಯನ್ನು ಮಾಡಲಿಕ್ಕೆ, ಚರ್ಚೆ ಸುಮ್ಮನೆ ಮಾಡ್ತಾ ಇರಲಿಲ್ಲ, ಜನ ಸಮುದಾಯದ ಸಮಸ್ಯೆಗಳೇನಿತ್ತು ಅನ್ನೋದ್ರ ಬಗ್ಗೆ. ಅದು ಸಮಾಜವಾದದ ಮುಖ್ಯ ತತ್ವ. ಸಾಮಾನ್ಯ ಮನುಷ್ಯರ ಸಮಸ್ಯೆ ಏನಿದೆ ಅದನ್ನೇ ಏನು ಪರಿಹಾರ ಕಂಡುಹಿಡಿಯುವುದು ಹೇಗೆ ಅಂತ ನಾವು ಕಚೇರಿಗಳಿಗೆ ಅವರ ಕರ್ತಗಳನ್ನು ತಗೊಂಡು ಹೋಗುವಂಥದ್ದು, ಮಾಡಿಕೊಡುವಂಥದ್ದು ಮಾಡ್ತಾ ಇದ್ದಕ್ಕಂದ್ರೆ ನಿರಂತರವಾಗಿ ಇಂಥ ಕೆಲಸ ಮಾಡಿದ್ರಿಂದ ಸ್ನೇಹಾಚಾರ ಜಾಸ್ತಿ ಆಗ್ತಾ ಹೋಯ್ತು ನಮ್ಮದು. ಅದರಿಂದ ಮಾಣಿಗೋಪಾಲ್ ಬಂದ ವ್ಯಕ್ತಿ, ನಾನು ಅವರ ಮನೆಯಲ್ಲಿ ಸಹ ಒಂದು ಬುಕ್ನಲ್ಲಿ ಬರ್ತಿಲ್ಲ, ವಿಧಾನಸಭೆಯಲ್ಲಿ ಇರಬೇಕಿತ್ತು ಅಂತ. ಯಾಕಂದ್ರೆ ಇವತ್ತು ನಾವು ಲೋಕಸಭೆಯಲ್ಲಿ ಕಳ್ಕೊಳ್ತಾ ಇರುವಂತದ್ದು ಮಧು ಲೆಮೆಯವ್ರನ್ನ ಕಳ್ಕೊಳ್ತೀವಿ, ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ, ಮತ್ತೆ ಮಧು ದಂಡವತಿ ಅವ್ರನ್ನ ಕಳ್ಕೊಂಡು. ಒಂದ್ ದಿವಸ ಮಧು ದಂಡವತಿ ಅವ್ರು ಹೇಗೆಂದ್ರೆ, ಇವ್ರನ್ನ ನಾವು ಸ್ಕೂಟರ್ನಲ್ಲಿ ತಿರುಗ್ತಾ ಇದ್ದೆ, ಪಾದಕದಲ್ಲಿ ಕೂತ್ಕೊಳ್ತಾ ಇದ್ದ. ನಾನು ದೆಹಲಿಯಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದೆ, ಅವರು ಮಿನಿಸ್ಟ್ರು ರಸ್ತೆಯಲ್ಲಿ ಪೇಪರ್ ಇಟ್ಕೊಂಡು ಓದ್ತಾ ಹೋಗ್ತಾ ಇದ್ದಾರೆ ಫುಟ್ಪಾತ್ನಲ್ಲಿ. ಮಾಣಿಗೋಪಾಲರು ಅದೇ ರೀತಿ, ಅವರು ಸಾಮಾನ್ಯವಾಗಿ ಜನರ ಮಧ್ಯದಲ್ಲಿ ಇದ್ದದ್ದು ಬಿಟ್ಟರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿ ಹೋಗಿ ಕೂತ್ಕೊಳ್ದಂತೂ ಬಹಳ ನಾನು ನೋಡಲೇ ಇಲ್ಲ. ಅದರಿಂದ ಅವರ ಜೀವನವೇ ಸಮಾಜವಾದ, ಅದಕ್ಕಿಂತ ಅವರ ಮೇಲೆ ಹೋಗಲೇ ಇಲ್ಲ. ವ್ಯಕ್ತಿತ್ವ ಯಾವಾಗ ಬೆಳೀತದೆ ಅಂದರೆ ಜನರ ಮಧ್ಯೆ ಇದ್ದು ಜನರ ಸಂಪರ್ಕವನ್ನು ಇಟ್ಕೊಂಡು ಜನರ ಕೆಲಸವನ್ನು ಯಾರು ಮಾಡ್ತಾರೆ ಆಗ ಅವರ ವ್ಯಕ್ತಿತ್ವ ಬೆಳೀತದೆ. ಬಿಟ್ಟರೆ ನಾನು ಬಹಳ ದುಡ್ಡು ಮಾಡಿದ್ದೇನೆ ಅದು ಏನು ಪ್ರಯೋಜನ ಇಲ್ಲ, ಜನಸಾಮಾನ್ಯರಿಗೆ ಏನು ಪ್ರಯೋಜನ ಆಗೋದಿಲ್ಲ. ನಿಮ್ಮ ಜೀವನ ಜನಸಾಮಾನ್ಯರಿಗೆ ಉಪಯೋಗ ಇರಲ್ಲ. ಅದಕ್ಕೆ ಸಮಾಜವಾದ ಅಂತ ಹೇಳುವಂಥದ್ದು. ಸಮಾಜವನ್ನು ಕಟ್ಟುವಂಥ ಪ್ರಯತ್ನದಲ್ಲಿ ನೀವೇನು ನಿಮ್ಮನ್ನು ತೊಡಗಿಸ್ಕೊಂಡಿದ್ರಿ, ಅದು ನಿಜವಾದ ಸಮಾಜವಾದ. ಅದಕ್ಕೋಸ್ಕರ ನಾವು ಆ ಸಮಾಜವಾದವನ್ನು ಬಿಟ್ಬಿಟ್ಟಿದ್ದೇವೆ. ಈಗ ಬರೀ ವಾದ ಮಾತ್ರ ಆಗ್ತದೆ, ಸಮಾಜವಾದ ಹೋಗಿದೆ. ಯಾವ ವಿಧಾನಸಭೆಯಲ್ಲಿ ಯಾವ ಲೋಕಸಭೆಯಲ್ಲಿಯೂ ಸಮಾಜವಾದದ ಬಗ್ಗೆ ಚರ್ಚೆ ಆಗೋದಿಲ್ಲ, ಬರೀ ವಾದ ಅಂತೂ ಆಗ್ತದೆ. ಯಾವ ವಿಷಯ ಅಂತ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಹೋದಾಗ ಏನು ಅರ್ಥವೇ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ನಾವು ಪುನಃ ಆಲೋಚನೆಯನ್ನು ಮಾಡೋದು, ಇಂಥ ವ್ಯಕ್ತಿಗಳು ವಿಧಾನಸಭೆಯಲ್ಲಿ ಇರಬೇಕಿತ್ತು, ಇಂಥ ವ್ಯಕ್ತಿಗಳು ಲೋಕಸಭೆಯಲ್ಲಿ ಇರಬೇಕಿತ್ತು. ಜನರ ಸಮಸ್ಯೆಯನ್ನು ಅಲ್ಲಿ ಬಿಡಿಸಿ ಹೇಳುವಂತ ಒಂದು ಅವಕಾಶ ಸಿಕ್ಕಿದರೆ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇತ್ತು. ಅದಕ್ಕೆ ನಮ್ಮ ಜನವೇ ಅವಕಾಶ ಕೊಡಲಿಲ್ಲ. ನಮಗೆ ಅವರು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಹೇಗೆ? ನಾವು ನೇರ ತಗೊಂಡೋಗಿ ಮೇಲೆ ಕೂರಿಸ್ಲಿಕ್ಕೆ ಆಗೋದಿಲ್ಲ. ಜನ ಅರ್ಥ ಮಾಡಿಕೊಂಡಾಗ, ವ್ಯಕ್ತಿಯನ್ನ ಅರ್ಥ ಮಾಡಿಕೊಂಡಾಗ ಬರೀ ಅಭಿಮಾನ ಸಾಕಾಗೋದಿಲ್ಲ. ಅಭಿಮಾನದೊಟ್ಟಿಗೆ ನೀವು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ರೆ ಅವ್ರು ಯಾವುದೋ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳಿ. ಅವ್ರಿಗೆ ಸಿಕ್ಕಿದಂಥದ್ದು ಒಂದು ಬೇರು ಅಭಿವೃದ್ಧಿ ನಿಗಮ, ಅದು ಜನತಾ ಪಾರ್ಟಿಯ ಸರ್ಕಾರದಿದ್ದಾಗ, ರಾಮಕೃಷ್ಣಗಿರಿ ಅವರ ಸರ್ಕಾರ ಇದ್ದಾಗ, ಇನ್ನೊಂದು ಟೌನ್ ಪ್ಲಾನಿಂಗ್ ಅಧ್ಯಕ್ಷರು. ಆದರೆ ಅವತ್ತಿದ್ದ ಟೌನ್ ಪ್ಲಾನಿಂಗ್ ಇವತ್ತಿದ್ದ ಟೌನ್ ಪ್ಲಾನಿಂಗ್ ಅಜಗಜಾಂತರ. ಅವತ್ತು ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇತ್ತು, ಇವತ್ತು ಉಪದ್ರ ಕೊಡ್ಲಿಕ್ಕೆ ಸಾಧ್ಯ ಸಾಕು. ಯಾಕಂದ್ರೆ ಕಾನೂನನ್ನ ಹೆಚ್ಚು ಬದಲಾವಣೆ ಮಾಡ್ತಾ ಹೋಗಿ ಎಷ್ಟು ಕಾನೂನು ಜಾಸ್ತಿ ಮಾಡ್ತೀರಿ ಅಷ್ಟು ಜನರಿಗೆ ತೊಂದರೆ. ಅದಕ್ಕೋಸ್ಕರ ವಿಧಾನಸಭೆಯಲ್ಲಿ ಚರ್ಚೆ ಮಾಡುವವರು ಜಾಸ್ತಿಯಾಗಿ ಕಾನೂನನ್ನ ತಿದ್ದುಪಡಿಗೆ ಸರ್ಕಾರ ಒಂದು ಬಿಲ್ಲನ್ನು ತರ್ತದೆ. ಬಿಲ್ಲನ್ನು ತಂದಾಗ ಅದು ಸರಿ ತಪ್ಪುಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗದೇ ಇದ್ರೆ ಅದು ಕೊನೆಗೆ ಕೋರ್ಟಿಗೆ ಹೋಗ್ಬೇಕು ಬಿಟ್ಟರೆ ಬೇರೆ ದಾರಿ ಇಲ್ಲ ಜನರಿಗೆ. ಅದಕ್ಕಿಂತ ವಿಧಾನಸಭೆಯಲ್ಲಿ ಸ್ವಲ್ಪ ಚರ್ಚೆ ಮಾಡುವವರು ಇದ್ದಿದ್ದರೆ ಅದನ್ನು ಅಲ್ಲೇ ತಿದ್ದುಪಡಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನನಗೆ ನೆನಪಿದೆ, ನಾನು ವಿರೋಧ ಪಕ್ಷದಲ್ಲಿದ್ದಾಗ ಸಹ ಎಸ್ ಕೆ ಪಾಟೀಲ್ ಕಾನೂನು ಸಚಿವರು 2 ಬಿಲ್ ಅಂತಂದಾಗ ಅದನ್ನ ಪಾಸ್ ಮಾಡಲಿಕ್ಕೆ ಬಿಡ್ಲಿಲ್ಲ. ಚರ್ಚೆ ಆದ್ಮೇಲೆ ಕಡೆಗೆ ಅವ್ರು ಹೇಳಿದ್ರು, ಮಾಧುಸ್ವಾಮಿ ಹತ್ರ ನನ್ನ ಹತ್ರ ನೀವು ಕೂತ್ಕೊಂಡು ನಾಳೆ ನಾಡಿದ್ರಲ್ಲಿ ಅದನ್ನ ಸ್ವಲ್ಪ ಚರ್ಚೆ ಮಾಡಿ ಸರಿಪಡಿಸಿಕೊಡಿ, ಪುನಃ ತರ್ತೇನೆ ಅಂತ. ಅದೇ ರೀತಿಯಲ್ಲಿ ಇನ್ನೊಂದು ಲ್ಯಾಂಡ್ ರಿಫಾರ್ಮ್ನಲ್ಲಿ ನೀವು ಬಹಳ ಹೋರಾಟವನ್ನು ಮಾಡಿದರು. ಅಲ್ಲಿ ಒಂದು ತಿದ್ದುಪಡಿಯನ್ನು ಶ್ರೀಕಂಠಯ್ಯನವರು ತಂದರು. ಅವರು ಕಂದಾಯ ಸಚಿವರಾಗಿದ್ದರು. ನೀವು ಇದನ್ನು ಅರ್ಥ ಮಾಡಿಕೊಡ್ತೀರಿ ಸರಿಯಾಗಿ. ಏನಾಯ್ತು ಅಂತ ಹೇಳಿದರೆ,
ಒಂದು ವೇಳೆ ಭೂಮಸೂದೆ ಟ್ರಿಬ್ಯುನಲ್ನವರು ಗ್ರಾಂಟ್ ಮಾಡ್ತಾರೆ, ಅದಕ್ಕೆ ಗಂಡ ಹೆಂಡತಿಯ ಹೆಸರಿನಲ್ಲಿ ಅದನ್ನ ರಿಜಿಸ್ಟರ್ ಮಾಡಬೇಕನ್ನುವಂಥದ್ದಾಯಿತು. ನಾನು ಸುಮ್ಮನೆ ಒಂದು ಪ್ರಶ್ನೆಯನ್ನು ಕೇಳಿ, ಈಗ ಎರಡನೇ ಮದುವೆ ಆಗಿದ್ದಾರೆ, ಎರಡನೇ ಗಂಡನಿಗೂ ಎರಡನೇ ಹೆಂಡತಿಗೂ ರಿಜಿಸ್ಟರ್ ಮಾಡಿ ಕೊಟ್ಟರೆ ಮೊದಲನೇ ಹೆಂಡತಿಯ ಮಕ್ಕಳು ಏನೇನೋ ಮಾಡೋದು ಅಂತ ಕೇಳಿದೆ ನಾನು. ಅದಕ್ಕೆ ಯಾರ ಹತ್ರ ಉತ್ತರ ಸಿಗದೆ ಬಿಲ್ಲನ್ನು ವಿಡ್ರಾ ಮಾಡುವಂತ ಪರಿಸ್ಥಿತಿ ಬಂದು ವಿಧಾನಸಭೆಯಲ್ಲಿ ಸಮಾಜವಾದದ ಬಗ್ಗೆ ಚರ್ಚೆ ಆಗ್ಬಾರ್ದು, ಎಲ್ಲರಿಗೂ ಸಮನಾಗಿ ಹಂಚಬೇಕಾಗ್ತದೆ. ಇದೆಲ್ಲವನ್ನು ಅವರು ಇದ್ದಿದ್ದು ಸಹ ಪ್ರತಿಯೊಂದು ಬಿಲ್ಲನ್ನು, ಯಾಕಂದ್ರೆ ಅದು ಮುಂಚಿನ ದಿವಸ ಕಳಿಸ್ತಾರೆ ಬಿಲ್ಲು, ಓದ್ಕೊಂಡು ಬಂದರೆ ಅದರ ಬಗ್ಗೆ ಚರ್ಚೆಯನ್ನು ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ ನಮಗೆ ಮಾಣಿಗೋಪಾಲರಂತ ವ್ಯಕ್ತಿಗಳು ಬೇಕಿತ್ತು. ಇಲ್ಲಿ ಕೇವಲ ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವಂಥದ್ದು ಒಂದು ಭಾಗ, ವಿಧಾನಸಭೆಯಲ್ಲಿ ನಿಂತು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು ಇನ್ನೊಂದು. ಅಲ್ಲಿ ಚರ್ಚೆ ಮಾಡಿದ್ದು ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತದೆ. ವೇದಿಕೆಯಲ್ಲಿ ನಿಂತು ಭಾಷಣ ಮಾಡಿದ್ದು ಪತ್ರಕರ್ತರು ಅದನ್ನ ಅರ್ಥ ಮಾಡಿಕೊಂಡ್ರೆ ಅದು ಪತ್ರಿಕೆಯಲ್ಲಿ ಬರ್ತದೆ, ಬಿಟ್ರೆ ಅದನ್ನು ಜಾರಿ ತರಲಿಕ್ಕೆ ಸಾಧ್ಯ ಆಗೋದ್ರೆ ಮಾಡಿಗೋಪಾಲ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು ನಿಮ್ಮಂಥವರಲ್ಲಿ ಇರಬೇಕಿತ್ತು, ಚರ್ಚೆಯನ್ನು ಮಾಡಬೇಕಿತ್ತು. ಅದಕ್ಕೆ ಕಾನೂನು ಕಲಿಬೇಕಂತ ಇಲ್ಲ, ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡವರು ಬೇಕಾಗ್ತದೆ. ಅದು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಂತ ನಿಮ್ಮಂತ ವ್ಯಕ್ತಿಗಳಿದ್ದಿದ್ರೆ, ಯಾಕಂದ್ರೆ ರಮೇಶ್ ಕುಮಾರ್ ಅವರು ಲಾ ಗ್ರಾಜ್ಯುಯೇಟ್ ಅಲ್ಲ, ಅವರು ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ, ಕಾನೂನಿನ ಬಗ್ಗೆ ಎಲ್ಲವನ್ನೂ ಹೇಳ್ತಾರೆ ವಿಧಾನಸಭೆಯಲ್ಲಿ ಕೂತು. ನೀವು ಅದೇ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇತ್ತೇನೋ ಗೊತ್ತಿಲ್ಲ, ಅವಕಾಶ ಸಿಕ್ಕಲಿಲ್ಲ. ಆದರೆ ಆರೋಗ್ಯ ಸುಧಾರಿಸಲಿ ಬಟ್ಟಿಗೆ ಹೆಂಡತಿ ಮಕ್ಕಳೊಟ್ಟಿಗೆ ಸುಖದಿಂದ ಜೀವನವನ್ನು ನಡೆಸುವಂತ ದಿನಗಳು ಇನ್ನೂ ನಾವು ಕಾಣಬೇಕು, ಇನ್ನು ಮುಂದಿನ ದಿನಗಳನ್ನ. ಆದರೆ ನಿಮಗೆ ಒಂದು ಪ್ರಶಸ್ತಿಯನ್ನು ಕೊಡಿಸ್ಬೇಕು ಅಂತ ಚರ್ಚೆ ಆಯಿತು. ಆದರೆ ಅದಕ್ಕೆ ಅರ್ಜಿಯೇ ಕೊಟ್ಟಿರಲಿಲ್ಲ, ಅರ್ಜಿಯೇ ಕೊಡದೆ ಪ್ರಶಸ್ತಿ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಎಲ್ಲಾದರೂ ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಟ್ಟಾಗ ಅದರ ಬಗ್ಗೆ ಪ್ರಯತ್ನ ಮಾಡುವುದು, ಅರ್ಜಿಯನ್ನು ಕೊಡದೆ ಟೀಕೆಗಳನ್ನು ಮಾಡಿದ್ರೆ ಎಲ್ಲಿಗೂ ಹೋಗಿ ಮುಟ್ಟುವುದಿಲ್ಲ ನಾವು ಅಂತ ಹೇಳ್ತಾ, ನಿಮ್ಮ ಜೀವನ ಆರೋಗ್ಯ ಸುಧಾರಿಸಿದ ಮೇಲೆ ಜೀವನ ಸುಖವಾಗಿರ್ತದೆ. ಆರೋಗ್ಯ ಸುಖವಾಗಿರಲಿ. ನಿಮ್ಮ ಹೆಂಡತಿ ಅವರು ಆಗ ಸರ್ವಿಸ್ನಲ್ಲಿದ್ದರು, ಈಗ ನಿವೃತ್ತರಾಗಿದೆ. ನಿಮ್ಮನ್ನು ಹೆಚ್ಚು ನೋಡ್ಕೊಳ್ಳಿಕ್ಕೆ, ಇನ್ನೂ ಹೆಚ್ಚು ಸಮಯವನ್ನು ಕೊಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಆಗಾಗ ಒಂದು ಚಾ ಕುಡಿತಾ ಇರ್ತೇವೆ ನಾವು ನಿಮ್ಮ ಮನೆಯಲ್ಲಿ. ಆ ಒಂದು ಸಂಬಂಧ ಹೋಗುವುದೇ ಇಲ್ಲ, ಆ ಸಂಬಂಧ ಶಾಶ್ವತ. ವ್ಯಕ್ತಿಗಳಿಗೆ ಸ್ನೇಹಾಚಾರ್ಯವಿದೆ, ಅದು ಶಾಶ್ವತ. ಅಧಿಕಾರಕ್ಕೋಸ್ಕರ ಬಂದು ಹುಡ್ಕೊಂಡು ಬರ್ತಾರಲ್ಲ, ಅದು ಶಾಶ್ವತ ಅಲ್ವೇ ಅಲ್ಲ. ಅಧಿಕಾರದಿಂದ ಬರುವವರು ಬೇರೆ, ಸ್ನೇಹಾಚಾರಕ್ಕೆ ಬರುವವರು ಬೇರೆ. ಆ ಸ್ನೇಹಾಚಾರದಲ್ಲಿ ಬರುವವರು ನಿಮ್ಮೊಟ್ಟಿಗೆ ಶಾಶ್ವತ ಇರ್ತಾರೆ. ನಿಮ್ಮ ಆರೋಗ್ಯ ಸುಧಾರಿಸಲಿ ಅಂತ ಹಾರೈಸುವ ಎಲ್ಲರೂ ಸ್ನೇಹಿತರು ಇಲ್ಲಿದ್ದಾರೆ. ಇವತ್ತು ನಿಮ್ಮ ಆರೋಗ್ಯ ಸುಧಾರಿಸಲಿ, ನಿಮ್ಮ ಕುಟುಂಬಕ್ಕೆ ಒಂದು ಆಸರೆಯಾಗಿ ನಿಮ್ಮ ಶ್ರೀಮತಿಯವರು ಇದ್ದಾರೆ, ನಿಮ್ಮ ಮಕ್ಕಳು ಇದ್ದಾರೆ. ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.